ಅರುಣಾಚಲ ಪ್ರದೇಶದ ಅಪ್ಪರ್ ಸುಬನ್ಸಿರಿ ಜಿಲ್ಲಾಧಿಕಾರಿಗೆ ಬುಡಕಟ್ಟು ಸಮುದಾಯ ನಾಹ್ ಪರವಾಗಿ ನಾಹ್ ವೆಲ್ಫೇರ್ ಸೊಸೈಟಿ ಕಳೆದ ತಿಂಗಳು ಒಂದು ಪತ್ರ ಬರೆದಿದೆ. ಅರುಣಾಚಲ ಪ್ರದೇಶದಲ್ಲಿ ಈ ಸಮುದಾಯದ ಪೂರ್ವಜರ ಭೂಮಿಯನ್ನ ಚೀನಾ ಆಕ್ರಮಿಸಿಕೊಂಡಿದೆ ಅಂತ ಆ ಪತ್ರದಲ್ಲಿ ದೂರಲಾಗಿದೆ. ಕೆಲ ವರ್ಷಗಳ ಹಿಂದೆ ತಮ್ಮ ಜಾನುವಾರುಗಳನ್ನ ಅದೇ ಪ್ರದೇಶಗಳಲ್ಲಿ ಮೇಯಿಸೋದಿಕ್ಕೆ ಕರೆದೊಯ್ಯಲಾಗ್ತಾ ಇತ್ತು, ಮತ್ತೆ ಮುಕ್ತವಾಗಿ ನಾವಲ್ಲಿ ಓಡಾಡಬಹುದಾಗಿತ್ತು ಅಂತ ಆ ಪತ್ರ ವಿವರಿಸಿದೆ. ಆದ್ರೆ ಚೀನಾ ಈಗ ಆ ಎಲ್ಲಾ ಸ್ಥಳಗಳ ಮೇಲೆ ಹಿಡಿತ ಸಾಧಿಸಿದೆ. ಅಪ್ಪರ್ ಸುಬನ್ಸಿರಿ ಜಿಲ್ಲೆಯ 5 ಪ್ರದೇಶಗಳನ್ನ ಅದು ಆಕ್ರಮಿಸಿದೆ ಅನ್ನೋದನ್ನ ಆ ಪತ್ರದಲ್ಲಿ ವಿವರಿಸಲಾಗಿದೆ. 2020ರವರೆಗೆ ಆ ಬುಡಕಟ್ಟು ಸಮುದಾಯದಾಗಿದ್ದಂತಹ ಭೂಮಿ ಈಗ ಚೀನಾದ PLA ವಶದಲ್ಲಿದೆ. ಚೀನಾ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ, ಮಿಲಿಟರಿ ಶಿಬಿರಗಳನ್ನು ಸ್ಥಾಪಿಸಿದೆ, ಮತ್ತೆ ಬಂಕರ್ಗಳನ್ನ ನಿರ್ಮಾಣ ಮಾಡಿದೆ, ನಾಗರಿಕ ವಸತಿಗಳನ್ನ ನಿರ್ಮಿಸಲಾಗಿದೆ. ಸ್ವತಂತ್ರ ವಿಶ್ಲೇಷಕರೊಬ್ಬರು ಉಪಗ್ರಹ ಚಿತ್ರಣವನ್ನ ಬಳಸಿಕೊಂಡು ಇದನ್ನೆಲ್ಲ ಪರಿಶೀಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲಿ 2 ಗ್ರಾಮಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ದೇಶದಲ್ಲಿ ಬಿಜೆಪಿಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರೆ ಈ ವಿಷಯ ಇಷ್ಟೊತ್ತಿಗಾಗಲೇ ಕೋಲಾಹಲಕ್ಕೆ ಕಾರಣ ಆಗ್ತಾ ಇತ್ತು. ವಿರೋಧ ಪಕ್ಷಗಳು ಬೀದಿಗಿಳಿತಾ ಇದ್ವು, RSS ಗಡಿ ಎತ್ತ ಸಾಕ್ತಾ ಇತ್ತು, ಚೀನಾವನ್ನ ಬಹಿಷ್ಕರಿಸಿ ಅನ್ನುವಂತಹ ಘೋಷಣೆಗಳು ಹೇಳ್ತಾ ಇದ್ವು. ಆದ್ರೆ ಮೋದಿ ಸರ್ಕಾರ ಮಾತ್ರ ಮೌನವಾಗಿದೆ. ಈಗ ಸರ್ಕಾರದ ಕಡೆಯಿಂದ ಯಾವುದೇ ಕ್ರಮ ಕಾಣ್ತಾ ಇಲ್ಲ. ಅರುಣಾಚಲದಲ್ಲಿ ಚೀನಾದ ಅತಿಕ್ರಮಣದ ಸುದ್ದಿ ಹೊರಬಂದ ತಕ್ಷಣ ಸರ್ಕಾರ ಮತ್ತೆ ಅದೇ ಹಳೆಯ ಮಾತುಗಳನ್ನ ಹೇಳ್ತು. न वहाँ कोई हमारी सीमा में घुस आया है, न ही कोई घुसा हुआ है, न ही हमारी कोई पोस्ट किसी दूसरे के कब्जे में है. ನಮ್ಮ ಪ್ರದೇಶದೊಳಗೆ ಯಾರೂ ನುಸುಳಿಲ್ಲ, ಪ್ರಸ್ತುತ ಯಾರೂ ಕೂಡ ಅಲ್ಲಿ ಇಲ್ಲ ಅಂತ ಹೇಳಲಾಯಿತು. ಅರುಣಾಚಲದಲ್ಲಿ ಚೀನಾದ ಅತಿಕ್ರಮಣದ ಕುರಿತ ವರದಿಗಳು ಸುಳ್ಳು ಮತ್ತೆ ಆಧಾರ ರಹಿತ ಅಂತ ಹೇಳಲಾಯಿತು. ಅರುಣಾಚಲ ಪ್ರದೇಶದವರೇ ಆದ ಕೇಂದ್ರ ಸಚಿವ ಕಿರಣ್ ರಿಜಿಜು ಅದನ್ನ ಆಕ್ರಮಣ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. 2 ದೇಶಗಳ ನಡುವಿನ ಗಡಿಯ ಬಗ್ಗೆ ಕೆಲವು ಗೊಂದಲಗಳಿವೆ, 2 ಕಡೆಯಿಂದನೂ ಅತಿಕ್ರಮಣ ಸಂಭವಿಸುತ್ತೆ ಅಂತ ಅವ್ರು ಹೇಳಿದ್ರು. ಇವೆಲ್ಲವೂ ಹಳೆಯ ಫೋಟೋಗಳು ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ ಸದೇ ತೈತಗಾಕ್ ಅವ್ರು ಹೇಳಿದ್ರು. ಹಾಗಾದ್ರೆ ಅರುಣಾಚಲ ಪ್ರದೇಶದ ಸ್ಥಳೀಯ ಬುಡಕಟ್ಟು ಸುಳ್ಳು ಹೇಳ್ತಾ ಇದೆಯಾ, ಅಥವಾ ಚೀನಾದೊಂದಿಗಿನ ಸಂಘರ್ಷವನ್ನ ತಪ್ಪಿಸೋದಿಕ್ಕಾಗಿ ಸರ್ಕಾರ ಏನನ್ನು ಹೇಳೋದಿಕ್ ಬಯಸ್ತಾ ಇಲ್ವಾ? ಚೀನಾವನ್ನ ಸಮಾಧಾನ ಪಡಿಸೋದಿಕ್ಕೆ ಭಾರತ ಇವತ್ತು ಏನ್ ಬೇಕಾದ್ರೂ ಮಾಡಬಹುದು. ಹಾಗಾದ್ರೆ ಕಳೆದ 12 ವರ್ಷಗಳಲ್ಲಿ ಪ್ರತಿ ಬಾರಿನೂ ಇದಕ್ಕೆ ಪುರಾವೆಗಳನ್ನ ನಾವು ನೋಡಿದೀವಿ. ಅರುಣಾಚಲ ಪ್ರದೇಶದ ಮೇಲೆ ಚೀನಾದ ಈ ಹೊಸ ಅತಿಕ್ರಮಣ ಮೌನ ಆಕ್ರಮಣನ ಅಥವಾ ಇದು ಜಾಣ ಉಲ್ಲಂಘನೆನ ಅನ್ನೋದು ಈ ಪ್ರಶ್ನೆ ಆಗಿದೆ. ಪುರಾವೆಗಳಿದ್ರೂ ಕೂಡ ಸ್ಥಳೀಯ ಬುಡಕಟ್ಟು ಜನಾಂಗದವರ ಆರೋಪವನ್ನ ಮೋದಿ ಸರ್ಕಾರ ಯಾಕೆ ನಿರಾಕರಿಸ್ತಾ ಇದೆ ಅನ್ನೋದು ಅರ್ಥವಾಗದೇ ಇರುವಂತಹ ಸಂಗತಿಯಾಗಿದೆ. ಚೀನಾ ನಮ್ಮ ಪ್ರದೇಶವನ್ನ ಒಂದರ ನಂತರ ಒಂದರ ಹಾಗೆ ವಶಪಡಿಸಿಕೊಳ್ತಾನೆ ಇದೆ ಅಂತ ಹೇಳಲಾಗ್ತಾ ಇರುವಾಗ ಸರ್ಕಾರ ಚೀನಾದ ಬಗ್ಗೆ ಕಠಿಣ ನಿಲುವನ್ನ ತೋರಿಸೋ ಬದಲು ಅದ್ರ ಮುಂದೆ ಯಾಕೆ ತಲೆ ಬಾಗ್ತಾ ಇದೆ? ಇಷ್ಟೆಲ್ಲ ಆದ ನಂತರ ಕೂಡ ನಾವು ಯಾವುದೇ ಒಂದು ಬಲವಾದ ಚೀನಾ ವಿರೋಧಿ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? IB ಮತ್ತೆ ಸೇನಾ ಗುಪ್ತಚರ ವಿಭಾಗ ಅನ್ನೋದಿದೆ, ಉಪಗ್ರಹ ಮೇಲ್ವಿಚಾರಣೆ ಮತ್ತೆ ಗಡಿ ಗಸ್ತಿದೆ. ಈ ಎಲ್ಲಾ ಸಂಸ್ಥೆಗಳು ತೆರಿಗೆದಾರರ ಸಾವಿರಾರು ಕೋಟಿ ರೂಪಾಯಿ ಹಣದಿಂದಾನೇ ನಡೀತಾ ಇವೆ. ಆದ್ರೂ ನಮ್ಮ ದೇಶದೊಳಗಿನ ಒಳನುಗ್ಗುವಿಕೆ ಸುದ್ದಿಗಳು ಏಜೆನ್ಸಿಗಳಿಗಿಂತ ಮೊದಲು ಸ್ಥಳೀಯ ಬುಡಕಟ್ಟು ಜನಾಂಗದವರಿಂದ ಬರುವಂತಹ ಸ್ಥಿತಿ ಯಾಕಿದೆ? ಇಲ್ಲಿ ಈ ಸ್ಥಳೀಯ ಸಮುದಾಯಗಳು ಮತ್ತೆ ಬುಡಕಟ್ಟು ಜನಾಂಗದವರ ಜೀವನ ಅಲ್ಲಿನ ಭೂಮಿಯೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿದೆ. ಈ ಭೂಮಿಯ ಒಂದು ಸಣ್ಣ ಭಾಗ ಕೂಡ ಶತ್ರು ದೇಶದ ನಿಯಂತ್ರಣಕ್ಕೆ ಏನಾದ್ರೂ ಒಳಪಟ್ರೆ ಅದು ಈ ಸಮುದಾಯಗಳ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅಂತಹ ಒಂದು ಸಮುದಾಯ ನಾಹ್ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದು ಈ ಸಮುದಾಯದ ಜನರು ಬೇಟೆ ಆಡೋದಿಕ್ಕೆ ಮತ್ತೆ ಔಷಧೀಯ ಗಿಡಮೂಲಿಕೆಯನ್ನ ಸಂಗ್ರಹಿಸೋದಿಕ್ಕೆ ಎತ್ತರ ಪ್ರದೇಶಗಳಿಗೆ ಹೋಗ್ತಾರೆ. ಕಳೆದ ಕೆಲ ವರ್ಷಗಳಿಂದ ತಾವು ಕಣ್ಣಾರೆ ಕಂಡಿದ್ದನ್ನ ಅವರು ಸ್ಥಳೀಯ ಅಧಿಕಾರಿಗಳಿಗೆ ನಿಖರವಾಗಿ ಹೇಳಿದ್ದಾರೆ. ಸುದ್ದಿ ಬಂದಾಗ ವಿವಿಧ ವಿಶ್ಲೇಷಕರು ಉಪಗ್ರಹ ಚಿತ್ರಣಗಳನ್ನ ಪರಿಶೀಲಿಸೋದಿಕ್ಕೆ ಪ್ರಾರಂಭ ಮಾಡಿದ್ರು. ಮಿಲಿಟರಿ ಶಿಬಿರಗಳು, ಬಂಕರ್ಗಳು ಮತ್ತೆ ನಾಗರಿಕ ವಸತಿ ಗೃಹಗಳು ಅವರಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ವು. 2024ರಿಂದನೂ ಹೊಸ ವಸಾಹತುಗಳು ಅಭಿವೃದ್ಧಿಯನ್ನು ಹೊಂದುತ್ತಾ ಇವೆ ಅಂತ ತಿಳಿದು ಬಂದಿದೆ. 2 ಹೆಲಿಪ್ಯಾಡ್ಗಳು, ಪೂರ್ಣಗೊಂಡ ಕಟ್ಟಡಗಳು, ನಿಲುಗಡೆ ಮಾಡಲಾದಂತಹ ವಾಹನಗಳು ಮತ್ತೆ ಸೌರ ಫಲಕಗಳು ಇವೆಲ್ಲವೂ ಕೂಡ ಗೋಚರಿಸ್ತಾ ಇವೆ. ಮತ್ತೆ ಇದೆಲ್ಲಾನು ತಾಂತ್ರಿಕವಾಗಿ ಭಾರತಕ್ಕೆ ಸೇರಿದಂತಹ ಭೂಮಿಯಲ್ಲಿ ನಡೀತಾ ಇದೆ. ಈ ಪ್ರದೇಶದವರೇ ಆದಂತಹ ಬಿಜೆಪಿ ಸಂಸದ ತಪೀರ್ ಗಾವೋ 2019ರಲ್ಲೇನೆ ಸಂಸತ್ತಿನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ರು. ಈ ಪ್ರದೇಶದಲ್ಲಿ ಚೀನಾ 50ರಿಂದ 60 ಕಿಲೋಮೀಟರ್ ಭಾರತೀಯ ನೆಲವನ್ನ ಆಕ್ರಮಿಸಿಕೊಂಡಿದೆ ಅಂತ ಅವ್ರು ಹೇಳಿದ್ರು. 2027ರಲ್ಲಿ ಔಷಧಿಯ ಗಿಡಮೂಲಿಕೆಯನ್ನು ಸಂಗ್ರಹಿಸೋದಿಕ್ಕೆ ಹೋಗಿದ್ದಂತಹ ಅರುಣಾಚಲದ 17 ವರ್ಷದ ಬಾಲಕನನ್ನ ಚೀನಾ ಸೈನ್ಯ ವಶಪಡಿಸಿಕೊಳ್ತು. ಬಿಜೆಪಿ ನಾಯಕರು ಒಬ್ರೇನೆ ಸಂಸತ್ತಿನಲ್ಲಿ ಈ ವಿಷಯಗಳನ್ನ ಹೇಳಿದಾಗ್ಲೂ ಕೂಡ ಬಿಜೆಪಿ ಅದನ್ನ ಒಪ್ಪಲಿಲ್ಲ. ಈ ಬಾರಿಯೂ ಕೂಡ ಸರ್ಕಾರ ಅದೇ ರೀತಿ ಇದನ್ನ ನಿರಾಕರಿಸ್ತಾ ಇದೆ.
ಸರ್ಕಾರ ಎಷ್ಟೇ ನಿರಾಕರಿಸಿದ್ರು ಚೀನಾ ಭಾರತದ ವಿರುದ್ಧ ತನ್ನ ದೀರ್ಘ ಆಟ ನಡೆಸ್ತಾನೆ ಇದೆ. ಈ ದೇಶದ ಜನರು ಈ ಒಂದು ಆಟವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ಚೀನಾ ಹಿಂದೆ ಸರಿಯೋದಿಲ್ಲ. ಚೀನಾ ಅರುಣಾಚಲ ಪ್ರದೇಶವನ್ನ ದಕ್ಷಿಣ ಟಿಬೆಟ್ ಅಂತ ಉಲ್ಲೇಖ ಮಾಡ್ತಾ ಇದೆ. ಇಡೀ ರಾಜ್ಯದ 80,000 ಚದರ ಕಿಲೋಮೀಟರ್ಗಿಂತನೂ ಹೆಚ್ಚು ಪ್ರದೇಶವನ್ನ ಚೀನಾ ತನ್ನದೇ ಆದಂತಹ ಪ್ರದೇಶ ಅಂತ ಹೇಳ್ಕೊಳ್ತಾ ಇದೆ. 2017ರಲ್ಲಿ ಚೀನಾ ಅರುಣಾಚಲ ಪ್ರದೇಶದ 6 ಸ್ಥಳಗಳ ಹೆಸರುಗಳನ್ನ ಬದಲಾಯಿಸಿತು. 2021ರಲ್ಲಿ 15 ಸ್ಥಳಗಳ ಹೆಸರುಗಳನ್ನ ಮತ್ತೆ 2023ರಲ್ಲಿ 11 ಸ್ಥಳಗಳ ಹೆಸರುಗಳನ್ನ ಬದಲಾಯಿಸಿತು. ಇದನ್ನ ಕಾರ್ಟೋಗ್ರಫಿಕ್ ಆಕ್ರಮಣಶೀಲತೆ ಅಂತ ಕರೆಯಲಾಗುತ್ತೆ. ಆಕ್ರಮಣಶೀಲತೆ ತೋರಿಸೋದು ಮತ್ತೆ ನಕ್ಷೆಗಳ ಮೂಲಕ ನಿಯಂತ್ರಣವನ್ನು ಪ್ರತಿಪಾದಿಸೋದು ನಡೆಯುತ್ತೆ. ಆಕ್ರಮಣದ ಇನ್ನೊಂದು ವಿಧಾನ ಏನು ಅಂತ ಅಂದ್ರೆ ಹಳ್ಳಿಗಳನ್ನ ನಿರ್ಮಾಣ ಮಾಡೋದು. 2018ರಿಂದ 2022ರ ಅವಧಿಯಲ್ಲಿ 600ಕ್ಕೂ ಹೆಚ್ಚು ಹಳ್ಳಿಗಳನ್ನು ಸ್ಥಾಪಿಸಲಾಗಿದೆ ಅನ್ನುವಂಥ ಮಾತುಗಳಿವೆ. ಅಧ್ಯಯನದ ಪ್ರಕಾರ ಇವು ಸಾಮಾನ್ಯ ಚೀನಿ ಹಳ್ಳಿಗಳಾಗಿರದೇನೆ ಪೂರ್ವ ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗಿನ ರಕ್ಷಣಾ ಗ್ರಾಮಗಳಾಗಿವೆ. ವಿವಾದಿತ ಪ್ರದೇಶದಲ್ಲಿ ಅಂತಹ ರಕ್ಷಣಾ ಗ್ರಾಮಗಳನ್ನು ಸ್ಥಾಪಿಸೋದು ದೊಡ್ಡ ತಂತ್ರ ಆಗಿದೆ. ಈ ಗ್ರಾಮಗಳು ನೋಡೋದಿಕ್ಕೆ ನಾಗರಿಕರ ನೆಲೆಗಳ ಹಾಗೆ ಇದ್ರೂ ಅವು ಅಗತ್ಯ ಇದ್ದಾಗ ಮಿಲಿಟರಿ ಉದ್ದೇಶಗಳಿಗಾಗಿ ಬಳಕೆ ಆಗ್ತವೆ. ಅವುಗಳಿಗೆ ರಸ್ತೆ ಸಂಪರ್ಕ ಇದೆ, ಹೆಲಿಪ್ಯಾಡ್ಗಳೊಂದಿಗೆ ಸುಸಜ್ಜಿತವಾಗಿವೆ. ಅಂದ್ರೆ ಯಾವುದೇ ಹೊತ್ತಿನಲ್ಲಿ ಸೇನೆಗೆ ಅಗತ್ಯ ಬಿದ್ರೆ ಇವು ನೋಡಲ್ ಪಾಯಿಂಟ್ಗಳಾಗ್ತವೆ. ಆಕ್ರಮಣದ 3ನೇ ವಿಧಾನ ಮೂಲ ಸೌಕರ್ಯ. ಟಿಬೆಟ್ ಮತ್ತೆ ಪಿಂಜಿಯಾಂಗ್ನಲ್ಲಿ 37 ವಿಮಾನ ನಿಲ್ದಾಣಗಳು ಮತ್ತೆ ಹೆಲಿಪೋರ್ಟ್ಗಳ ನವೀಕರಣವನ್ನ 2017ರಲ್ಲೇನೆ ಶುರು ಮಾಡಲಾಯಿತು. ಭಾರತದ ಗಡಿ ಪ್ರದೇಶಗಳಲ್ಲಿ ವಾಯು ಪ್ರಾಬಲ್ಯವನ್ನು ಸ್ಥಾಪಿಸೋದಿಕ್ಕೆ ಚೀನಾದ ವಾಯುಪಡೆಗೆ ಈ ಹೊಸ ನೋಡಲ್ ಪಾಯಿಂಟ್ಗಳನ್ನ ಸ್ಥಾಪಿಸಲಾಗ್ತಾ ಇದೆ. ಇನ್ನು 4ನೇ ವಿಧಾನ ಸಲಾಮಿ ಸ್ಲೈಸಿಂಗ್. ಇದು ಅತ್ಯಂತ ಅಪಾಯಕಾರಿ. ಚೀನಾದ ಸೈನ್ಯ ನಮ್ಮ ಭೂಮಿಯನ್ನ ಒಂದೇ ಬಾರಿಗೆ ಆಕ್ರಮಿಸೋ ಬದಲು ಸ್ವಲ್ಪವಾಗಿ ವಶಪಡಿಸಿಕೊಳ್ತಾನೆ ಇರುತ್ತೆ. ಹೆಚ್ಚು ಗದ್ದಲ ಇಲ್ದೇನೆ ಇದು ನಡೀತಾ ಇರುತ್ತೆ. ರೇಖೆ ಕ್ರಮೇಣ ಬದಲಾಗ್ತಾನೆ ಇರುತ್ತೆ. ಈಗಾಗಲೇ ಲಡಾಖ್ನಲ್ಲಿ ಇದೆಲ್ಲಾನು ನಡೆದಿದೆ. ಮೇ 2020ರಲ್ಲಿ PLA ಪ್ಯಾಂಗೋಂಗ್ ತ್ಸೋ ಬಳಿ ಭಾರತದೊಳಕ್ಕೆ ನುಸುಳಿತು ಮತ್ತು ಗಾಲ್ವಾನ್ ಕಣಿವೆಯಲ್ಲಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿತು. ಭಾರತ ಈ ಹಿಂದೆ ನಿಯಂತ್ರಿಸ್ತಾ ಇದ್ದಂಥ ಮತ್ತೆ ಗಸ್ತು ತಿರುಗ್ತಾ ಇದ್ದಂಥ ಪ್ರದೇಶಕ್ಕೆ ಚೀನಾದ ಪಡೆಗಳು ಬಂದವು. ಜೂನ್ 2020ರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವೆ ಭೀಕರ ಘರ್ಷಣೆ ನಡೀತು. 20 ಭಾರತೀಯ ಸೈನಿಕರು ಆಗ ಹುತಾತ್ಮರಾದ್ರು. ಆದ್ರೆ ಆ ಸಮಯದಲ್ಲಿಯೂ ಸರ್ಕಾರ ಇದೆಲ್ಲವನ್ನ ನಿರಾಕರಿಸೋ ರೀತಿಯಲ್ಲಿ ಮಾತಾಡ್ತು. ಕಡೆಗೆ ಅಕ್ಟೋಬರ್ 2024ರಲ್ಲಿ ಗಾಲ್ವಾನ್ ಬಳಿ ಗಸ್ತು ತಿರುಗುವಂತ ವ್ಯವಸ್ಥೆಯನ್ನ ತರಲಾಯಿತು. ಮತ್ತೆ ಭಾರತ ಅದನ್ನ ರಾಜತಾಂತ್ರಿಕ ಯಶಸ್ಸು ಅಂತ ಘೋಷಿಸೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಚೀನಾ ನಿಜವಾಗಿನೂ ಹಿಂದೆ ಸರಿದಿದ್ಯಾ ಅಂತ ಅಂದ್ರೆ ಇಲ್ಲ. ವಾಸ್ತವವಾಗಿ ಬಫರ್ ವಲಯಗಳನ್ನ ರಚಿಸಲಾಗಿದ್ರು ಕೂಡ ಬಫರ್ ವಲಯಗಳಲ್ಲಿ ಹೆಚ್ಚಿನವು ಭಾರತ ತನ್ನದು ಅಂತ ಹೇಳುವಂತ ಪ್ರದೇಶದೊಳಗೆ ಬರ್ತವೆ ಅಂತ ಮಿಲಿಟರಿ ತಜ್ಞರು ಹೇಳ್ತಾರೆ. ನಾವು ದಶಕಗಳಿಂದ ಗಸ್ತು ತಿರುಗ್ತಾ ಇದ್ದಂತ ಪ್ರದೇಶಗಳಲ್ಲಿ ಈಗ ಗಸ್ತು ತಿರುಗೋದಿಕ್ ಸಾಧ್ಯ ಇಲ್ಲ. ಆದ್ರೆ ಇದೆಲ್ಲದರ ನಂತರ ಕೂಡ ಪ್ರಧಾನಿ ಮೋದಿ ಆಗಸ್ಟ್ 2025ರಲ್ಲಿ ಚೀನಾಕ್ಕೆ ಭೇಟಿಯನ್ನ ನೀಡ್ತಾರೆ. ಭಾರತ ಮತ್ತೆ ಚೀನಾ ಈಗ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗ್ತವೆ ಅಂತ ಹೇಳಲಾಗತ್ತೆ. ಚೀನಾದೊಂದಿಗೆ ನೇರ ವಿಮಾನಗಳು ಕೂಡ ಪುನರಾರಂಭಗೊಂಡಿವೆ. ವ್ಯಾಪಾರ ಯಾವತ್ತಿಗೂ ನಿಂತಿರಲಿಲ್ಲ, ಆದ್ರೆ ಅದನ್ನ ಮತ್ತಷ್ಟು ವಿಸ್ತರಿಸೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಚೀನಾಕ್ಕೆ ಭಾರತೀಯ ಮಾರುಕಟ್ಟೆಗಳಿಗೆ ಇನ್ನೂ ಹೆಚ್ಚಿನ ಪ್ರವೇಶ ನೀಡೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಚೀನಾ 70 ವರ್ಷಗಳಿಂದ ನಮ್ಮ ಬೆನ್ನಿಗೆ ಇರಿತಾ ಇರುವಾಗಲೂ ಕೂಡ ಇದೆಲ್ಲಾನು ನಡೀತಾ ಇದೆ. ಪಾಕಿಸ್ತಾನಕ್ಕೆ ಮಿಲಿಟರಿ ನೆರವನ್ನ ನೀಡಿದಂತ ಅದೇ ಚೀನಾಕ್ಕೆ ನಮ್ಮ ದೇಶದಿಂದ ತುಂಬಾ ಹಣ ಹರಿದು ಹೋಗುತ್ತೆ. ಭಾರತ 2020ರ ನಂತರ 300 ಚೀನಿ ಅಪ್ಲಿಕೇಶನ್ಗಳನ್ನ ನಿಷೇಧ ಮಾಡ್ತು. ಟಿಕ್ಟಾಕ್ ಅನ್ನು ಕೂಡ ನಿಷೇಧ ಮಾಡ್ತು. ಚೀನಿ ಹೂಡಿಕೆ ನಿಯಮಗಳನ್ನ ಬಿಗಿಗೊಳಿಸಲಾಯಿತು. ಮತ್ತೆ ಇದನ್ನೆಲ್ಲ ಮಾಸ್ಟರ್ ಸ್ಟ್ರೋಕ್ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡಲಾಯಿತು. ಆದ್ರೆ ವಾಸ್ತವ ಏನು ಅಂತ ಅಂದ್ರೆ ಚೀನಾದಿಂದ ಪ್ರಮುಖ ಆಮದುಗಳು ನಿಲ್ಲಿಲ್ಲ. ವಾಸ್ತವವಾಗಿ ಗಾಲ್ವಾನ್ ಘಟನೆಯ ನಂತರ ಚೀನಾದಿಂದ ನಮ್ಮ ಆಮದುಗಳು ಹೆಚ್ಚಾಗಿವೆ. ನಮ್ಮನ್ನ ಕೀಳಾಗಿ ಕಾಣುವಂತ ಅವಕಾಶವನ್ನ ಬಿಡದೇ ಇರುವಂತಹ ದೇಶದೊಂದಿಗೆ ಯಾಕೆ ವ್ಯಾಪಾರವನ್ನ ನಾವು ವಿಸ್ತರಿಸ್ತಾನೆ ಇದ್ದೀವಿ? ಚೀನಾ ಅರುಣಾಚಲದ ಜನರನ್ನ ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದು ರಹಸ್ಯ ಏನಲ್ಲ. ಅರುಣಾಚಲದ ಜನರು ಹೊಂದಿರುವಂತಹ ಭಾರತೀಯ ಪಾಸ್ಪೋರ್ಟ್ಗಳನ್ನ ಚೀನಾ ಗುರುತಿಸೋದಿಲ್ಲ. ಕಳೆದ ವರ್ಷ ಅಷ್ಟೇನೆ ಚೀನಾದ ಮೂಲಕ ಅರುಣಾಚಲದ ಮಹಿಳೆಯನ್ನ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿ 18 ಗಂಟೆಗಳ ಕಾಲ ಕಿರುಕುಳವನ್ನ ನೀಡಲಾಯಿತು. ಚೀನಾ ನಮ್ಮನ್ನ ಈ ರೀತಿ ಅವಮಾನಿಸ್ತಾ ಇದೆ. ಭಾರತ ಮತ್ತೆ ಚೀನಾ ನಡುವೆ ಸಂಘರ್ಷ ಉಂಟಾದಾಗ್ಲೆಲ್ಲ ವಾಸ್ತವಿಕ ನಿಯಂತ್ರಣ ರೇಖೆ LAC ಬಗ್ಗೆ ಭಿನ್ನಮತ ಮುನ್ನೆಲೆಗೆ ಬರುತ್ತೆ. ಭಾರತ ಮತ್ತೆ ಚೀನಾ ನಡುವೆ ಸ್ಥಾಪಿಸಲಾದಂತಹ ವಾಸ್ತವಿಕ ನಿಯಂತ್ರಣ ರೇಖೆ ಎರಡೂ ದೇಶಗಳಿಗೆ ವಾಸ್ತವಿಕ ಗಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಈ ರೇಖೆ ನಿಜವಾಗಿನೂ ಎಲ್ಲಿ ಬರುತ್ತೆ ಅನ್ನೋದ್ರ ಕುರಿತು ಯಾವುದೇ ಒಮ್ಮತಾನೇ ಇಲ್ಲ. ಈ ವಿಭಿನ್ನ ಗ್ರಹಿಕೆಯಿಂದಾಗಿ ಭಾರತ ಮತ್ತೆ ಚೀನಾ ನಡುವಿನ ಗಡಿ ವಿವಾದಗಳು ಇತ್ತೀಚಿನದಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದು 1962ಕ್ಕಿಂತನೂ ಹಿಂದಿನದು.
ಇದು ಸ್ವತಂತ್ರಕ್ಕೂ ಹಿಂದಿನದು, ಬ್ರಿಟಿಷ್ ರಾಜ್ ಕಾಲದ್ದು ಇದು. ಆದ್ರೆ ಇದು ನೆಹರು ಅವ್ರ ತಪ್ಪು ಅಂತ ಹೇಳ್ತಾನೆ ಬರಲಾಗಿದೆ. ನೆಹರು ಅವರನ್ನ ಟೀಕೆ ಮಾಡುವಂತ ಈ ಮೋದಿ ಸರ್ಕಾರ ಆದ್ರೂ ಇದನ್ನ ಸರಿಪಡಿಸಬಹುದಾಗಿತ್ತಲ್ವಾ? ಆದ್ರೆ ಅವ್ರು ಅದನ್ನ ಮಾಡ್ಲಿಲ್ಲ. ಚೀನಾ ಬಹುಶಃ ರೇಖೆಗಳನ್ನ ಎಳೆಯೋದಿಕ್ಕೆ ಅಥವಾ ವಿಷಯಗಳನ್ನ ಮುಗಿಸೋದಿಕ್ಕೆ ಬಯಸೋದಿಲ್ಲ ಅನ್ನೋದು ಸತ್ಯ. ಪ್ರಧಾನಿ ಮೋದಿ ಚೀನಾವನ್ನ ಉಲ್ಲೇಖ ಮಾಡೋದಕ್ಕೂ ಕೂಡ ಹೆದರ್ತಾರೆ. ಭಾರತ ತನಗಿಂತ ದೊಡ್ಡ ಆರ್ಥಿಕತೆಯೊಂದಿಗೆ ಹೇಗೆ ಹೋರಾಡಬಹುದು ಅಂತ ಅಸಹಾಯಕತೆಯನ್ನ ತೋರಿಸ್ತಾ ಇತ್ತು ಅನ್ನೋದನ್ನ ಕೂಡ ನಾವು ನೋಡಿದೀವಿ. ಚೀನಾ ನಮ್ಮನ್ನ ಸುತ್ತುವರೆದು ಅರುಣಾಚಲವನ್ನ ವಶಪಡಿಸಿಕೊಳ್ಳೋದಿಕ್ಕೆ ಬಹಳ ಸಮಯದಿಂದನೂ ತಯಾರಿ ನಡೆಸ್ತಾ ಇದೆ. ಚೀನಾ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯನ್ನ ನಿರ್ಮಿಸ್ತಾ ಇದ್ದು, ಆ ಜಲವಿದ್ಯುತ್ ಕೇಂದ್ರ ಚೀನಾ ಅರುಣಾಚಲ ಗಡಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಅದರ ನಿರ್ಮಾಣ ಜುಲೈ 2025ರಲ್ಲಿ ಪ್ರಾರಂಭ ಆಯಿತು. 2033ರ ಸುಮಾರಿಗೆ ವಾಣಿಜ್ಯ ಕಾರ್ಯಾಚರಣೆ ಪ್ರಾರಂಭಿಸುವಂತಹ ಗುರಿಯನ್ನ ಇಟ್ಕೊಂಡಿದೆ. ಈ ಅಣೆಕಟ್ಟಿನ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಭಾರತದ ಮೇಲೆ ಒತ್ತಡ ಹೇರೋದು, ಚೀನಾದಿಂದ ಬ್ರಹ್ಮಪುತ್ರ ನದಿಯ ಹರಿವನ್ನ ನಿಯಂತ್ರಿಸೋದು. ಇದು ಚೀನಾದ ಉದ್ದೇಶಗಳು ಎಷ್ಟು ಅಪಾಯಕಾರಿಯಾಗಿವೆ ಅನ್ನೋದನ್ನ ಸೂಚಿಸುತ್ತೆ. ಈ ಪ್ರದೇಶದಲ್ಲಿ ಭೂಕಂಪ ಏನಾದ್ರೂ ಸಂಭವಿಸಿದ್ರೆ ಅದು ವಿನಾಶಕ್ಕೆ ಕಾರಣ ಆಗಬಹುದು. ಅರುಣಾಚಲ್ ಪ್ರದೇಶದಿಂದ ಬಾಂಗ್ಲಾದೇಶದವರೆಗೆ ವ್ಯಾಪಿಸಿರುವಂತಹ ಇಡೀ ಪ್ರದೇಶದಾದ್ಯಂತ ತೀವ್ರ ಪ್ರವಾಹ ಸಂಭವಿಸಬಹುದು. ಇದು ಚೀನಾದ ಅಸಲಿ ಎತ್ತು. ಮತ್ತೆ ಹೀಗೆಲ್ಲ ಮಾಡ್ತಾ ಇರುವಂತಹ ಚೀನಾ ನಮ್ಮ ಪಾಲುದಾರ. ಭಾರತ ತನ್ನ ವಿರುದ್ಧ ಆಕ್ರಮಣಕಾರಿ ನಿಲುವು ತಳೆಯೋದಿಲ್ಲ ಅಂತ ಚೀನಾಕ್ಕೆ ಬಹಳ ವಿಶ್ವಾಸ ಇದೆ. ಭಾರತ ಚೀನಾದೊಂದಿಗೆ 3500 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ. ಮತ್ತೆ ಇದು ಕಡಿದಾದ ಪರ್ವತಗಳಂತಹ ಪ್ರದೇಶ ಆಗಿದೆ. ಒಂದೇ ಬಾರಿಗೆ ಸಂಪೂರ್ಣ ಗಡಿಯಲ್ಲಿ ಗಸ್ತು ತಿರುಗುವಂತಹ ಸಾಮರ್ಥ್ಯ ನಮಗಿಲ್ಲ. ಚೀನಾ ಈ ಒಂದು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ತಾ ಇದೆ. ಅದು ಕ್ರಮೇಣ ನಮ್ಮ ಪ್ರದೇಶವನ್ನ ಆಕ್ರಮಿಸ್ಕೊಳ್ತಾ ಇದೆ. ಚೀನಾದ ಈ ಬೆದರಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಿದೇಶಗಳ ಪ್ರಶಸ್ತಿಗಳನ್ನ ಸಂಭ್ರಮಿಸೋ ಬದಲು ಇಂತಹ ಸದ್ದಿಲ್ಲದ ಬೆದರಿಕೆ ವಿರುದ್ಧ ನಾವು ಏನ್ ಮಾಡಬಹುದು ಅಂತ ಚಿಂತೆ ಮಾಡಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.